ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಖಾರ ಪೊಂಗಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಹೆಲ್ದಿಯಾಗಿರುವಂಥ ಖಾರ ಪೊಂಗಲ್ ಇದು. ಸೊ ನೋಡಿ, ಮೊದಲಿಗೆ ನಾನೊಂದು ಗ್ಲಾಸ್ ಅಕ್ಕಿ, ಒಂದು ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಸಾಕು, ಎರಡು ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಕಡಿಮೆ ಕೂಡ ತೊಗೋಬೋದು ನೀವು. ತೊಳೆದಿಟ್ಕೊಂಡು ನೋಡಿ, ಒಂದು ಸ್ವಲ್ಪ ಹುರಿತಾ ಇದ್ದೀನಿ ನಾನು, ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು. ಹುರಿದ್ರೆ ಬೇಳೆ ನೀಟಾಗಿ ಬೆಂದೋಗುತ್ತೆ. ಸೊ ಆಮೇಲೆ ನೋಡಿ, ಅಕ್ಕಿ ತೊಳ್ಕೊದಿಕ್ಕೊಂಡು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು 2 ಗ್ಲಾಸ್ಗೆ ನಾನು 4 ಗ್ಲಾಸ್ ಹಾಕ್ಕೋಬೇಕು. ಸೊ 4ರಿಂದ 4.25 ಗ್ಲಾಸಷ್ಟು ಅಕ್ಕಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ, 3-4 ವಿಸಿಲ್ ಮೆತ್ತಗಾಗಿದೆ. ಸೌಟಲ್ಲೇ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ. ಒಗ್ಗರಣೆಗೆ ನೋಡಿ, ನಾನು ಬಾದಾಮಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಮೆಣಸು, ಜೀರಿಗೆ ತೊಗೊಂಡಿದ್ದೀನಿ. ಸೊ ಮೆಣಸೆ ಇದರಲ್ಲಿ ಮೇಯ್ನು. ನೋಡಿ, ಫಸ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪನಲ್ಲಿ ಗೋಡಂಬಿ ಹಾಕ್ಕೊಂಡು ಫಸ್ಟ್ ಹುರ್ಕೊಂಡು, ಆಮೇಲೆ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಸ್ಮೆಲ್ಲೆಲ್ಲ, ಹಸಿ ವಾಸನೆ ಎಲ್ಲ ಹೋಗಬೇಕು. ಅವಾಗೇ ನಮಗೆ ಅದ್ರ ಫ್ಲೇವರ್ ಎಲ್ಲ ಇಳಿಯುತ್ತೆ. ಅವಾಗ ನೀಟಾಗಿ ಹಾಕ್ಕೊಂಡ್ರೂ ಅದ್ರ ಫ್ಲೇವರ್ ಇಳ್ದಿರುತ್ತಲ್ಲ, ಅವಾಗ ನೀಟಾಗಿ ಸರಿ ಹೋಗುತ್ತೆ. ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇವಾಗ ಇದನ್ನು ಹಾಕ್ಕೊಂಡು ನಾವು ಪೊಂಗಲ್ಗೆ ಒಂದು ಸ್ವಲ್ಪ, ಪೊಂಗಲ್ ಅಂದರೆ ಒಂದು ಸ್ವಲ್ಪ ನೀರಾಗಿರಬೇಕಲ್ಲ, ಇನ್ನೊಂಚೂರು ನೀರು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ತೀನಿ ನಾನು, ಆ ಒಗ್ಗರಣೆ ಫ್ಲೇವರ್ ಎಲ್ಲ ಇಳಿಯೋದಕ್ಕೆ. ಸೊ ನೋಡಿ, ಟೇಸ್ಟಿಯಾಗಿರುವಂಥ ಖಾರ ಪೊಂಗಲ್ ರೆಡಿ ಆಗಿರುತ್ತೆ. ತುಪ್ಪ ಹಾಕ್ಕೊಂಡು ನೀವು ತಿನ್ಬೋದು. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಅದು. ನೀವು ಮಾಡ್ಕೊಂಡು ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಂಡು ತಿಂದುಬಿಡ್ಬೋದು. ಬೇಗ ಆಗೋಗುತ್ತೆ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.